ಆತ್ಮೀಯ ರೈತ ಬಂದವರೇ, ಕೃಷಿ ಸಲಹೆಗಾರರು ಶಿವಮೊಗ್ಗ ಡಿಸ್ಟಿಕ್ ಬಂದವರೇ, ನಾನು ಕಳೆದ 8 ವರ್ಷದಿಂದನೂ ಅಡಿಕೆಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ವಿಶೇಷವಾದ ರೈತರ ಪ್ಲಾಟ್ ಅಲ್ಲಿದ್ದೀನಿ. ಇದು ನಮ್ಮ ಮಲೆನಾಡು ಭಾಗದ ಏರಿಯಾದ ಅಡಿಕೆ ತೋಟ. 700 ಗಿಡ ಇದೆ. ಕಳೆದ 2 ವರ್ಷದ ಹಿಂದೆನೇ ಸಂಪರ್ಕ ಮಾಡಿದ್ರು. ಹೋದ ವರ್ಷ 30 ಕ್ವಿಂಟಲ್ ಅಡಿಕೆ 700 ಗಿಡಕ್ಕೆ ಆಗಿತ್ತು. ಈ ವರ್ಷ 700 ಗಿಡಕ್ಕೆ 100 ಕ್ವಿಂಟಲ್ ನಿರೀಕ್ಷೆ ಇದೆ. ಈ ತೋಟ ಬಹಳ ಅದ್ಭುತವಾಗಿದೆ. ಅಡಿಕೆ ಬೆಳೆಯುವಂಥ ರೈತರು ಯಾರಿಗಾದರೂ ಗಿಡದಲ್ಲಿ ಇಳುವರಿ ಇಲ್ಲ, ಹಾಗೆ ತೋಟದಲ್ಲಿ ರೋಗಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ ಅಂತಂದರೆ ಒಮ್ಮೆ ನಮ್ಮ ಸಂಪರ್ಕ ಮಾಡಿ. ಈ ವಿಡಿಯೋನ ರೈತ ಬಾಂಧವರು ಶೇರ್ ಮಾಡಿ. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ನಮ್ಮ ಹೆಸರು ಸುನಿಲ್ ಕುಮಾರ್ MR ಅಂತ. ಸೊ ಇವಾಗ ನಾನು ಶಿವಮೊಗ್ಗ ಡಿಸ್ಟಿಕ್ಕು ಶಿಕಾರಿಪುರ ತಾಲೂಕು ನಮ್ಮ ಮಾರ್ಗದರ್ಶನವನ್ನು ತಗೊಂಡು ಅಡಿಕೆ ಬೆಳೀತಾ ಇದ್ದಾರೆ. ಸೊ ಅವ್ರನ್ನ ಇವತ್ತು ನಾವು ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ, ನಾವು ಮಂಚುಕೊಪ್ಪ ಗ್ರಾಮದ ರೈತರು. ಆಕ್ಚುಲಿ ನಾವು KFTCL ಅಲ್ಲೂ ವರ್ಕ್ ಮಾಡ್ತೀವಿ. ನಾವು ಫ್ರೀ ಟೈಮಲ್ಲಿ ನಮ್ಮ ಸುನಿಲ್ ಕುಮಾರ್ ಅವ್ರದ್ದು ಫೇಸ್ಬುಕ್ ಅಲ್ಲಿ ವಿಡಿಯೋ ಬರ್ತಾ ಇದ್ವು. ಒಂದು 3-4 ವರ್ಷದಿಂದನೂ ನೋಡ್ತಾ ಇದ್ದೆ ವಿಡಿಯೋಸ್ನ. ಬಟ್ ಏನಪ್ಪಾ ಅಂದ್ರೆ ವಿಡಿಯೋಸ್ ಅಲ್ಲಿ ನೋಡ್ತಿದ್ದೆ, ಅದನ್ನ ಹಂಗೆ ಬಿಡ್ತಿದ್ದೆ, ಅಲ್ಲಿಗೆ ಡ್ರಾಪ್ ಮಾಡ್ತಿದ್ದೆ. ಕೊನೆಗೆ ನಮ್ದು 1 ಎಕರೆ ಅಷ್ಟೇ ಸ್ಟಾರ್ಟ್ ಆಗಿತ್ತು ಅಡಿಕೆ ಫಸಲಿಗೆ. ಅವಾಗ ಒಂದ್ಸಲಿ ಕರ್ಸಿ ನೋಡೋಣ, ಈ ರಿಸಲ್ಟ್ ಬಹಳ ಚೆನ್ನಾಗೈತೆ ಕೇರ್ ಅಂತಾರೆ ಅಂದು ಇವರು ಸುನಿಲ್ ಕುಮಾರ್ ಅವರು. ಹಂಗಾಗಿ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಮೆಸೇಜ್ ಹಾಕಿದ್ದೆ. ಅವಾಗ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರು, ಫೋನ್ ಮಾಡಿ ಮಾತಾಡಿ ಸ್ವಲ್ಪ ನಮ್ಮ ತೋಟ ವಿಸಿಟ್ ಮಾಡಿ ಬರ್ರಿ, ಒಂದ್ ಸ್ವಲ್ಪ ಅಡಿಕೆ ಹಿಡಿತಾನೆ ಇಲ್ಲ ಫಸ್ಲು, 7-8 ವರ್ಷ ಆಗೈತಿ ಅಂತ ಹೇಳಿದ್ವಿ. ಅವಾಗ ಒಂದ್ಸಲ ಬಂದ್ ಚೆಕ್ ಮಾಡಿ, ಸರ್ ಇದು ರೂಟ್ ಎಲ್ಲ ಸ್ವಲ್ಪ ಹಾಳಾಗ್ಬಿಟ್ಟಿದೆ, ಸ್ವಲ್ಪ ನಮ್ದು ಮೆಡಿಸಿನ್ ಮಾಡ್ರಿ ನೀವು ಅಂತೇಳಿ ನಮಗೆ ಫಸ್ಟ್ ಮಾಹಿತಿ ಕೊಟ್ರು. ಆಮೇಲೆ ಮಣ್ಣು ಪರೀಕ್ಷೆ ಎಲ್ಲ ಮಾಡಿಸಿದ್ರು. ಮಾಡಿದ್ಮೇಲೆ ಒಂದ್ ಸ್ವಲ್ಪ ನಾನು ಸ್ಟಾರ್ಟಿಂಗ್ ಮೆಡಿಸಿನ್ ತಗೊಂಡೆ ಅವ್ರ ಹತ್ರ, ಡ್ರೆಂಚಿಂಗ್ ಒಂದು ಸ್ಪ್ರೇ ತಗೊಂಡೆ. ಆಮೇಲೆ ಹಾಕಿದ್ಮೇಲೆ ಏನಾಯ್ತು ಅಂದ್ರೆ ಸ್ವಲ್ಪ ಗಿಡ ಎಲ್ಲ ಚೇಂಜ್ ಆಗ್ತಾ ಬಂದು, ಈ ಗಿಡ ಗರಿ ಎಲ್ಲ ಒಣಗೊಣಗ್ ಬೀಳೋದು ಆತರ ಎಲ್ಲ ಆಗ್ತಾ ಇತ್ತು. ಆಮೇಲೆ ಗ್ರೀನಿಶ್ ಇದ್ದಿಲ್ಲ ತೋಟ. ಆಮೇಲೆ ಗಿಡನ ಸ್ವಲ್ಪ ಬಡಕ್ಲಾದಂಗ ಆಗಿದ್ವು. ಇವಾಗ ಸ್ವಲ್ಪ ತೋಟ ಎಲ್ಲ ಚೇಂಜಸ್ ಆಗಿ ಒಂದ್ 2-3 ವರ್ಷ ಆಯ್ತು ನಾ ಮಾಡ್ತಾ ಇದ್ದು. 2 ಸ್ಪ್ರೇ ಮತ್ತೆ 2 ಡ್ರೆಂಚಿಂಗ್ ಕೊಡ್ತೀವಿ. ಆಮೇಲೆ ನಮ್ಮ ಮಳೆಯವ್ರದ್ದು ತೋಟ ಜಾಸ್ತಿ ಇದೆ ನಮ್ಗಿಂತ, ಒಂದ್ 5-6 ಎಕರೆ ಆಗುತ್ತೆ ಅವ್ರದ್ದು. ನಮ್ದೊಂದು 3 ಎಕರೆಗೆ ನಾವು ಮಾಡ್ತಾ ಇದ್ದೇವೆ. ನಮ್ಮ ಮಳೆಯಾರು ಈ ಸಲ ಒಂದ್ 700 ಗಿಡ 1.5 ಎಕರೆ ಐತಿ ಇದಕ್ ಮಾಡ್ತಾ ಇದಾರೆ. ಏನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗು ನಾವು ಫ್ಲವರ್ ಬರ್ತದಂಗೆನೆ ಇವ್ರ ಮೆಡಿಸಿನ್ ಮಾಡಿದ್ವಿ, ಒಂದ್ ಸ್ಪ್ರೇ. ಅಂದ್ರೆ ಏನು ಅಂದ್ರೆ ಅದು ಕಾಯಿ ಕಟ್ಟಕ್ ಸ್ಟಾರ್ಟ್ ಆಗುತ್ತಲ್ಲ, ಅದು ಉದ್ರಲ್ಲ ಇವ್ರದ್ದು ಕೇರನ್ ಮೆಡಿಸಿನ್ಗೆ. ಆಮೇಲೆ ನಾವು ನೆಕ್ಸ್ಟ್ 2ನೇ ಸಲನು ಮಾಡಿದಾಗ ಇನ್ನ ಕಾಯಿ ಸ್ವಲ್ಪ ದೊಡ್ಡಕಾಗ್ತಾ ಬರುತ್ತೆ, ನೆಕ್ಸ್ಟ್ ಫ್ಲವರ್ ಬರ್ತಾ ಇರುತ್ತಲ್ಲ, ಅವಾಗ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಅಡಿಕೆ ಕಾಯಿನೂ ದೊಡ್ಡಕಾಗುತ್ತೆ. ನೆಕ್ಸ್ಟ್ 3ನೇ ಸ್ಪ್ರೇಗೆ ನಾವು ಒಂದ್ಸಲ ಮತ್ತೆ ಅವ್ರ ಮಾರ್ಗದರ್ಶನದ ಮೇಲೆ ತಂದು ಹೊಡೆದಿದ್ವಿ. ಹಂಗಾಗಿ ಅಡಿಕೆ ಎಲ್ಲೂ ನಮಗೆ ಬೀಳ್ತಾ ಇಲ್ಲ ಯಾವುದು. ಹಂಗಾಗಿ ಈಗ ಈ ತೋಟದಲ್ಲಿ ಒಂದು 100 ಕ್ವಿಂಟಲ್ ಅಡಿಕೆ ನಿರೀಕ್ಷೆ ಐತೆ ನಮಗೆ. ಬಟ್ ರಿಸಲ್ಟ್ ಚೆನ್ನಾಗಿದೆ. ಆಮೇಲೆ ಇವರು ಸುನಿಲ್ ಕುಮಾರ್ ಅವರು ಮಾರ್ಗದರ್ಶನ ಚೆನ್ನಾಗಿ ಕೊಡ್ತಾರೆ. ಪ್ರಾಪರ್ ಆಗಿ 1.5 ತಿಂಗಳಿಗೆ ಒಂದ್ಸಲಿ ಬಂದು ತೋಟ ಎಲ್ಲ ನೋಡ್ಕೊಂಡು, ಸರ್ ಇದಕ್ಕಿಂತದ್ ಕಮ್ಮಿ ಆಗಿದೆ ಸ್ವಲ್ಪ ನೋಡ್ರಿ, ಆಮೇಲೆ ವಿಪರೀತ ಕರ್ನಾಶಕನು ಸ್ಪ್ರೇ ಮಾಡ್ಬೇಡ್ರಿ, ಚೆನ್ನಾಗಿದೆ ರಿಸಲ್ಟ್. ನಾವೊಂದು 2 ವರ್ಷ 3 ವರ್ಷದಿಂದ ನಾವು ಮಾಡ್ತಾ ಇದೀವಿ. ನಮ್ಮ ಮಳೆಯವರು ಹೋದ ವರ್ಷದಿಂದ ಮಾಡ್ತಾ ಇದಾರೆ. ಹೇಳ್ತಾರೆ ಸರ್, ಈಗ ಅಡಿಕೆ ನೋಡ್ತಾ ಇದ್ದಾರೆ ಇಲ್ಲ, ರೈತರಿಗೆ ನನಗೆ ಪರಿಚಯ ಇರೋರಿಗೆ ಸುಮಾರು ಒಂದ್ 5-6 ಜನ ಮಾಡ್ಸಿದೀನಿ ಹೇಳಿ ನಮ್ಮೂರಲ್ಲಿ, ನಿಮಗೆ ಗೊತ್ತಿರಂಗೆ. ಆಮೇಲೆ ನಮ್ಮ ಶಿರಾಳಗೊಬ್ಬದ ನನ್ನ ಆತ್ಮೀಯ ಫ್ರೆಂಡ್ ಒಬ್ರು ಅಡ್ಗಂಟಿ ಪ್ರಶಾಂತ್ ಅಂತಿದ್ದಾರೆ, ಅವರು ಸಹಿತ ನನಗೆ ಇದನ್ನೇ ಹೇಳಿದ್ರು, ರಾಜು ಚೆನ್ನಾಗಿದೆ ಮಾಡ್ರಿ ಅಂತ ಹೇಳಿದ್ರು. ನಾನು ರಿಸಲ್ಟ್ ನೋಡಿದ್ಮೇಲೆ ವರ್ಷಕ್ಕೊಂದ್ 2 ಸ್ಪ್ರೇ 2 ಡ್ರೆಂಚಿಂಗ್ ಅಂತೂ ಮಾಡ್ತಾ ಇದ್ದೀನಿ. ಅವ್ರು ಹೇಳಿದ ಪ್ರಕಾರನೇ NPK ಗೊಬ್ಬರ ಅದೆಲ್ಲ ಕೊಡ್ತಾ. ಬಟ್ ಅಡಿಕೆ ಎಲ್ಲ ಚೆನ್ನಾಗಿದೆ, 4-5 ಗೊನೆ, ಕೆಲವೊಂದ್ರಲ್ಲಿ 6 ಇದಾವೆ, ಚೆನ್ನಾಗಿ ಬರ್ತಾ ಇದೆ. ರೈತರ ಅನಿಸಿಕೆ. ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ.